Watch India's largest kids library only on Jio Hotstar. Download the app now. ಎಲ್ರು ಸೇರ್ಕೊಟ್ಟಾಡ್ರಪ್ಪ. ಅಯ್ಯ ಡಾಕ್ಟರ್ ಮುನ್ಸ್ವಾಮಿ, ರೂಮ್ ಎಷ್ಟೊಂದು ಧೂಳು ತುಂಬಿದೆ. ಸುಮಾರು ವರ್ಷದಿಂದ ಧೂಳೆ ಹೊಡೆದಿಲ್ಲ ಅನ್ಸುತ್ತೆ. ನಮ್ ತಾತನ ಎಲ್ಲ ಐಟಮ್ ಇಲ್ಲೇ ಇದೆಯಪ್ಪ. ನಾನು ಅವಾಗ ಬರ್ತೀನಿ ಅಷ್ಟೇ ಇಲ್ಗೆ. ಅಣ್ಣ, ಈ ಬ್ಯಾಗ್ ನೋಡಿ. ಈ ಬ್ಯಾಗ್ ನಲ್ಲಿ ಮಾಡಿರೋ ಮುಖ ಎಷ್ಟು ಸಖತ್ತಾಗಿದೆ, ಚೆನ್ನಾಗಿದೆ ಅಲ್ವಾ ಅಣ್ಣ? ನೋಡಿ. ಮೋಟು ಗೆಳೆಯ, ನನ್ನ ಜೀವದ ಗೆಳೆಯ, ನಿನ್ಗೆ ಆ ಬ್ಯಾಗ್ ಅಷ್ಟೊಂದು ಇಷ್ಟ ಆಗಿದ್ರೆ ತಗೊಳಪ್ಪ. ಅದು ನಮ್ ತಾತಂದು. ತಾತದ ಮೋಟು ಸ್ವಲ್ಪ ನಿಧಾನಪ್ಪ. ಅಮ್ಮ, ಇದೇನಿದು? ಅಯ್ಯೋ, ಇದೆಲ್ಲ ಮೋಟ್ರ್ ಮೈಮೆ. ಮೊದ್ಲು ಆಚೆ ಓಡ್ರಪ್ಪ. ಓಡಿ ಓಡಿ. ಅರೆ, ಇದೇನಿದು? ನಾವು ಒಂದೇ ಒಂದು ನಿಮಿಷ ಹೊರಗಡೆ ಹೋಗಿ ಬರೋಸಲ್ಲಿ ನೀವೆಲ್ಲಾನು ಹಾಳು ಮಾಡ್ಬಿಟ್ರಲ್ಲಪ್ಪ. ನಾನು ಎಷ್ಟು ಕಷ್ಟಪಟ್ಟು ಮೆತ್ತಿಗೆ ಬ್ಯಾಗ್ ತಗೊಂಡೆ. ಅರೆ ಪತ್ಲೋ ಪತ್ಲೋ ಪತ್ಲೋ, ಅರೆ ಎಲ್ಲಿದ್ದೀರಾ ನೀವೆಲ್ಲ? ಇವತ್ತಿನ ಸುಮ್ಮನೆ ಬಿಡಲ್ಲ ಕಣ, ಬಿಡೋದಿಲ್ಲ, ನೋಡ್ತಾ ಇರೋ. ಲೋ ಸಣಕ್ಲ, ನಾನೇನ ಮಾಡ್ದೆ? ನನ್ ಮೇಲೆ ಕೋಪ ಮಾಡ್ಕೊಳ್ತಿದ್ಯಾ? ನಾನೇನ ಮಾಡ್ದೆ? ಓಡೋ ಮೋಟು ಓಡು. ಇವ್ರು ತುಂಬಾ ಕೋಪ ಮಾಡ್ಕೊಂಡ್ಬಿಟ್ಟವ್ರೆ. ನಾನಿನ್ ಸುಮ್ಮನೆ ಬಿಡಲ್ಲ ಇವತ್ತು. ಲೇ ಮೋಟು, ನಿಂತ್ಕೊಳ್ಳಲೇ. ಐ ಮೋಟು, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಅರೆ ಚಿಂಗಮ್ ಸರ್, ಏನಾಯ್ತು ನಿಮ್ಗೆ? ಇವನ್ ಟ್ರಕ್ ಪಂಚರ್ ಹೋಗ್ಬಿಟ್ಟಿದೆ. ಇವನ ಹತ್ರ ಜಾಕಿಲ್ಲ. ಎಲ್ರು ಸೇರಿ ಈ ಕಡೆಯಿಂದ ಆ ಕಡೆಗೆ ಟ್ರಕ್ ನ ಎತ್ತಿ ಬನ್ನಿ. ಇವನ್ ಟ್ರಕ್ ವೀಲ್ ಚೇಂಜ್ ಮಾಡ್ಬೇಕಂತೆ. ನೋಡ್ರಿ, ಹೆಲ್ಪ್ ಮಾಡೋಣ ಬನ್ನಿ. ಅಯ್ಯಮ್ಮ ಮೋಟು, ನೀನೊಬ್ಬನೇ ಟ್ರಕ್ ನ ಹೇಗೋ ಎತ್ ಬಿಸಾಕ್ಬಿಟ್ಟೆ. ಇಷ್ಟೊಂದು ಶಕ್ತಿ ನಿನಗೆ ಹೇಗ್ ಬಂತು? ಕೈಸ ಎಪ್ಪಡಿ ಎಲ್ಲ వచ్చింది? ಹೇಗ್ ಬಂತು? ಹೇಗೆ ಹೇಳು ಹೇಳು, ಕಮ್ ಆನ್ ಟೆಲ್ ಮೀ. ನೀನ್ ಇಲ್ಲಿವರೆಗೂ ಸಮೋಸಾನೇ ತಿಂದಿಲ್ಲ, ಆದ್ರೂ ಇಷ್ಟೊಂದು ಶಕ್ತಿ ಎಲ್ಲಿಂದನ ಬಂತು ನಿಂಗೆ? ನಂಗೇನೋ ಗೊತ್ತು, ಬಹುಶಃ ದೇವರು ನನ್ನ ಮೇಲೆ ಕೃಪೆ ತೋರಿಸಿ ನನ್ನ ಶಕ್ತಿ ಹೆಚ್ಚಾಗಿ ಮಾಡಿದ್ದಾರೆ. ಮೋಟು, ನೀನಂದು ದೆಬೋ. ಮೊದ್ಲು ಈ ಬ್ಯಾಗ್ ತುಂಬಾ ಸಪ್ಪಗಿತ್ತು, ಈಗ ನೋಡಿದ್ರೆ ನಗನಾಗ್ತಾ ಇದೆ. ಈ ಜಾದು ಎಲ್ಲ ಈ ಬ್ಯಾಗ್ದೇ ಇರ್ಬೇಕು. ಮಂತ್ರಿಯವ್ರ ಸ್ವಾಗತವನ್ನು ನಾನು ಚೆನ್ನಾಗಿ ಮಾಡಬೇಕು. ನಗರದಲ್ಲಿ ನೀರಿನ ಕೊರತೆ ಇದೆ, ಅದಕ್ಕೆ ಮಂತ್ರಿ ನಮಗೆ ಪರ್ಮಿಷನ್ ನೀಡೋದಕ್ಕೆ ಅಂತಾನೆ ಇಲ್ಲಿಗೆ ಬರ್ತಾ ಇದ್ದಾರೆ. ಓಕೆನಾ? ಓಕೆ ಸರ್. ಜಾನ್ ಆಗ್ತಾನೆ ಡಾನ್. ಮಂತ್ರಿನ ಕಿಡ್ನಾಪ್ ಮಾಡಿ ಕೋಟ್ಯಾಧಿಪತಿ ಆಗ್ತಾನೆ ಈ ಡಾನ್. ಬಸ್ ಕವನ ಏನೋ ತುಂಬಾ ಚೆನ್ನಾಗಿತ್ತು. ಅಯ್ಯೋ, ನಿನ್ನ ಹೊಗಳದ್ ನಿಲ್ಸಲಿ ದಡಿಯಾ. ನನಗಿದೆಲ್ಲ ಇಷ್ಟ ಆಗ್ತಾ ಇಲ್ಲ. ಮಂತ್ರಿ ಇನ್ನೇನು ಬಂದ್ಬಿಡ್ತಾನೆ. ಅವನಿಗೆ ಎತ್ತಾಕೊಂಡು ಹೋಗ್ಬಿಡೋಣ. ಸರ್ಕಾರದಿಂದ ಕೋಟಿಗಟ್ಟಲೆ ಹಣ ವಸೂಲಿ ಮಾಡ್ಬಿಡೋಣ. ಏನಂತ ದಡಿಯಾ? ಹಲೋ ಚಿಂಗಪ್ಪ, ಇನ್ಸ್ಪೆಕ್ಟರ್ ಚಿಂಗಪ್ಪ, ಬೇಗ ಬನ್ನಿ ಸರ್. ಅಯ್ಯಮ್ಮ, ಇದೇನಾಯ್ತು? ಚಿಂಗಮ್ ಸರ್, ಇಲ್ಲಿಂದಾದ್ರೂ ಬೇಗ ಬುಲ್ಡೋಸರ್ ಮತ್ತೆ ಕ್ರೇನ್ ತಗೊಂಡ್ ಬನ್ನಿ. ಮಂತ್ರಿಯವರು ಬರೋದಕ್ಕೆ ಮುಂಚೆ ನಾವೆಲ್ಲರೂ ಇದನ್ನು ಸರಿ ಮಾಡದೆ ಹೋದ್ರೆ ಅವ್ರು ನಮ್ಮಲ್ಲೇ ಕೋಪ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ನಗರದ ನೀರಿನ ಸಮಸ್ಯೆಗೆ ಅವ್ರು ಎಂದೂ ಪರಿಹಾರ ಕೊಡೋದೇ ಇಲ್ಲ ಸರ್. ನನ್ನ ಮಾತನ್ನ ಕೇಳಿ.
ವೈಫ್ ಹಿಯರ್ ವೆನ್ ಚಿಂಗಮ್ ಇಸ್ ಹಿಯರ್. ನನ್ನ ಹತ್ರ ಕ್ರೇನು ಬುಲ್ಡೋದರು ಎಲ್ಲ ಒಟ್ಟಾದ ಮನುಷ್ಯ ಇದ್ದಾರೆ. ಮೋಟು ಸ್ಟಾರ್ಟ್ ಮಾಡ್ಕೋ. ಇದನ್ನೆಲ್ಲ ಇಲ್ಲಿಂದ ತೆಗೆದು ದೂರ ಬಿಸಾಕ್ಬಿಡು. ಓಕೆ ಕಮಾನ್ ಜಲ್ದಿ. ಓಕೆ ಸರ್. ಅಯ್ಯೋ ಇದೆಲ್ಲ ಚಿಕ್ಕದು. ಮೋಟು ನಿನ್ ಕೈಯಲ್ಲಿ ಎಲ್ಲ ದೊಡ್ಡದೇ ಆಗೋದು. ಪ್ಲೀಸ್ ನನ್ ಮಾತು ಕೇಳು. ಕಮಾನ್ ಪ್ಲೀಸ್. ಅಯ್ಯೋ ನನ್ ಕೈಲಿ ಎತ್ತಕ್ ಆಗ್ತಾ ಇಲ್ಲ ಸರ್. ನನ್ ಶಕ್ತಿ ಯಾಕೆ ಹಿಂಗಾಗೋಗ್ಬಿಡ್ತಾ ವರ್ಕೇ ಆಗ್ತಿಲ್ವಲ್ಲ ಸರ್. ಮೋಟು ನಿನ್ ಶಕ್ತಿ ಆನ್ ಅಂಡ್ ಆಫ್ ಆಗೋದಿಕ್ಕೆ ಇದೇನ್ ಮ್ಯಾಜಿಕ್ ಬಾಕ್ಸ್ ಅಂತ ಅನ್ಕೊಂಡ್ಬಿಡಿಯಾ? ಕಮಾನ್ ಎಲ್ಲಿ ಹೋಗ್ಬಿಡ್ತು ಅದು? ಏನಾದ್ರು ಮಾಡು ಮೋಟು, ಬೇಕಾದ್ರೆ ಏನಾದ್ರು ಮಾಡು. ಇಲ್ಲಾಂದ್ರೆ ನಿಮ್ ಕೆಲಸ ಹೊಟ್ಟೋಗ್ಬಿಡುತ್ತೆ, ಮನೆಗೆ ಕಳಿಸ್ಬಿಡ್ತಾರೆ. ಓಕೆ ಕಮಾನ್. ಈ ಮುಖ ಕೆಲವು ಟೈಮ್ ಸಪ್ಪಗೆ ಇರುತ್ತೆ, ಕೆಲವು ಟೈಮ್ ಸಂತೋಷವಾಗಿರುತ್ತೆ. ಇದ್ಯಾವ ತರ ಜಾದು? ಈ ಬ್ಯಾಗಲ್ಲಿ ಏನೋ ಮ್ಯಾಜಿಕ್ ಪವರ್ ಇದೆ. ಮೋಟು ಈ ಬ್ಯಾಗ್ ಹಾಕೊಂಡು ಅದನ್ನೆತ್ತು, ಯಾಕಂದ್ರೆ ಈ ಬ್ಯಾಗಲ್ಲಿ ಮ್ಯಾಜಿಕ್ ಪವರ್ ಇದೆ ಕಣ. ಶಕ್ತಿ ಬಂದು ವಾಪಸ್ ಬಂದ್ಬಿಡ್ತು. ಹೆಲ್ಪ್ ಮಾಡಿವಿ. ಇದು ಹೇಗ್ ಸಾಧ್ಯ ಆಯ್ತು? ಯಾರಾದ್ರೂ ನಂಗೆ ಎಕ್ಸ್ಪ್ಲೈನ್ ಮಾಡಿ ಪ್ಲೀಸ್ ಬೇಗ. ವಾ ಬಸ್ ವಾ, ಎಂತ ಕವನ ಹೇಳಿದ್ರಿ? ಅಯ್ಯೋ ಎಲ್ ಕವನ ಹೇಳೋದು ದಡಿಯಾ. ಮೋಟಿ ಹೆಂಗೋ ಇದೆಲ್ಲ ಎಸಿತಾ ಇದ್ದಾನೆ. ಸ್ವಲ್ಪ ತಿಳ್ಕೊಳ್ಳೋ ಹೋಗ್ ನೋಡು. ನನಗೂ ಏನಾದ್ರೂ ಅನುಕೂಲ ಆಗ್ಲಿ ಕಣೋ. ಬೇಗ ದಡಿಯೋ. ಅಯ್ಯೋ ಅಯ್ಯಪ್ಪ, ಅಯ್ಯೋ ಕಾಪಾಡಿ, ಚಟ್ನಿ ಆಗೋಗ್ಬಿಟ್ಟೆ. ಅಯ್ಯೋ ಮೋಟು ನೀನ್ ನಿಜವಾಗ್ಲೂ ಸೂಪರ್ ಹೀರೋನೇ. ಇವತ್ತು ನಿಮ್ಮಿಂದ ನಮ್ಮ ನಗರದ ಮಾನ ಉಳಿತು. ಮೋಟು ನೀ ನನ್ನ ಕೆಲಸ ಉಳಿಸ್ಬಿಟ್ಟೆ. ನನ್ನ ಶಕ್ತಿಶಾಲಿ ಫ್ರೆಂಡ್ ನೀನು ಸೂಪರ್ ಹೀರೋ. ನಿಜವಾಗ್ಲೂ ನೀನೇ ನನ್ನ ರಿಯಲ್ ಹೀರೋ. ಪತ್ಲೋ ನನಗೇನು ಅರ್ಥ ಆಗ್ತಿಲ್ಲ ಕಣೋ. ಇದೆಲ್ಲ ಹೇಗೋ ಸಾಧ್ಯ ಆಯ್ತು ನನ್ನಿಂದ? ಈ ಜಾದು ಆಗ್ತಾ ಇರೋದು ಆ ಬ್ಯಾಗ್ ಇದ್ದಾನಪ್ಪ. ಆ ಬ್ಯಾಗ್ ಹಾಕೊಂಡ್ರೆ ನಿನಗೆ ಸಿಕ್ಕಾಪಟ್ಟೆ ಶಕ್ತಿ ಬಂದ್ಬಿಡುತ್ತೆ. ನೀನು ಯಾವಾಗ ಒಳ್ಳೆ ಕೆಲಸ ಮಾಡ್ತೀಯ ನೋಡು, ಆವಾಗ ಆ ಬ್ಯಾಗು ನಗ್ತಾ ಇರುತ್ತೆ. ಆ ಬ್ಯಾಗಲ್ಲಿ ಏನೋ ಮ್ಯಾಜಿಕ್ ಇದೆ. ಆ ಬ್ಯಾಗು ನನಗೆ ಬೇಕೇ ಬೇಕಣೋ. ಐ ಐ ಐ ಬಿಡು, ಏನ್ ಮಾಡ್ತಾ ಇದ್ಯಾ ನೀನು? ನಮ್ಮನ್ನು ಬಿಟ್ಬಿಡು, ಹಗ್ಗ ಬಿಡಿಸು. ಈ ಚಿಂಗಮ್ಗೆ ಕೋಪ ಬಂತು ಅಂದ್ರೆ ಏನ್ ಮಾಡ್ತೀನೋ ಅಂತ ಯಾರಿಗೂ ಗೊತ್ತಿಲ್ಲ. ಏನಾಗುತ್ತೋ ಆಮೇಲೆ ನೋಡ್ಕೊಳ್ಳಿ ಸಾಹೇಬ್ರೆ. ನಿಮ್ಮನ್ನೆಲ್ಲ ಬಿಡಿಸೋದಿಕ್ಕೆ ನಾನ್ ಮಂತ್ರಿಯಿಂದ 1 ಕೋಟಿ ಕೇಳ್ತೀನಿ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಅರೆ ಖಾಲಿ ಹೊಟ್ಟೆಲ್ಲ ತಲೆಲೆ ಓಡೋದಿಲ್ಲ. ಏನಾದ್ರೂ ಯೋಚನೆ ಮಾಡೋ ಪತ್ಲು. ಐಡಿಯಾ ಮೋಟು, ನೀನು ಆ ಬ್ಯಾಗಿಂದ 10 ಕೋಟಿ ರೂಪಾಯಿದು ವಜ್ರ ತಗೊಂಡ ಅಲ್ವೇನೋ? 10 ಕೋಟಿ ವಜ್ರನ ಈ ಬ್ಯಾಗಲ್ಲಿತ್ತ? ಈಗಲೇ ಚೆಕ್ ಮಾಡ್ತೀನಿ ಇರು. ಮೋಟು ತಗೊಳ್ಳೋ, ಈ ಬ್ಯಾಗ್ ಹಾಕೋ, ಶುರು ಹಚ್ಕೋ. ನನ್ನ ಗೆಳೆಯ ಯಾಕೆ ಈ ಬ್ಯಾಗ್ನ ಮತ್ತೆ ಹಾಕೊಳ್ಬೇಕು? ಮತ್ತೆ ಬ್ಯಾಗ್ಲಿರೋ 10 ಕೋಟಿ ವಜ್ರ ಇಟ್ಕೊಂಡು ನಾನು ಏನಪ್ಪ ಮಾಡ್ಲಿ ಹೇಳೋ? ನಂಗೆ ಬೇಡ. ಅಯ್ಯೋ ನೀನ್ ಸುಮ್ನೆರಪ್ಪ. ಅವನ ಹತ್ರ ಬ್ಯಾಗ್ ಕಿತ್ಕೊಳಕ್ಕೆ ನಾನು ಡವ್ ಮಾಡಿದೆ ಅಷ್ಟೇ. ಓಹೋ ಸಾರಿ ಪತ್ಲು, ವೆರಿ ಸಾರಿ. ಏಯ್ ಇರಪ್ಪ ಇರೋ, ಒಂದೇ ಸಾರಿ ಹೊಡೆದು ಎಲ್ಲಿಗೆ ಬಿಸಾಕ್ಬೇಕು ಅಂತಿದ್ಯೋ ಅಲ್ಲಿಗೆ ಬಿಸಾಕ್ಬಿಡಪ್ಪ. ಓಕೆ
ಈ ಬ್ಯಾಗ್ ಏನಾದ್ರು ಕೆಟ್ಟವ್ರ ಕೈಗೆ ಸಿಕ್ಕೋರೆ ತುಂಬಾ ಅನ್ಯಾಯ ಆಗುತ್ತೆ. ನಡಿ ಮೊದ್ಲು ಆ ಬಾವಿ ಒಳಗೆ ಹಾಕ್ಬಿಡೋಣ. ವಾ 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 ಎಂತ ಚಮತ್ಕಾರ ಆಗೋಯ್ತು. ಈ ಒಣಗಿರೋ ಬಾವಿನಲ್ಲೂ ನೀರು ಹುಕ್ಕರಿತಾ ಇದೆಯಲ್ಲ. ಮೋಟು ಪತ್ಲು, ನಿಮ್ಗೆ ಧನ್ಯವಾದಗಳು. ನಾನು ಸರ್ಕಾರದ ಕಡೆಯಿಂದ ನಿಮ್ಗೆ ಬಹುಮಾನ ಕೊಡಿಸ್ತೀನಿ. ಇನ್ ನಮ್ ನಗರದಲ್ಲಿ ನೀರಿನ ಅಭಾವನೇ ಇರೋದಿಲ್ಲ. ಮೋಟು ಪತ್ಲು ಜಿಂದಾಬಾದ್. ಜಿಂದಾಬಾದ್. Watch India's largest kids library only on Geo Hotstar. Download the app now.